ವಿದ್ಯಾರ್ಥಿಗಳಲ್ಲಿ ನಾವೀನ್ಯತೆ, ಉದ್ಯಮಶೀಲತೆ ಹಾಗೂ ಸ್ಟಾರ್ಟ್ಅಪ್ ಸಂಸ್ಕೃತಿಯನ್ನು ಬಿತ್ತುವ ಸದುದ್ದೇಶದಿಂದ ಜಿಎಂ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಎಂಯು ಲಾಂಚ್ ಪ್ಯಾಡ್ 2026 ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪೂರ್ಣಗೊಂಡಿದೆ. ಐಡಿಯಾಸ್ ಟುಡೇ, ಸ್ಟಾರ್ಟ್ಅಪ್ಸ್ ಟುಮಾರೋ, ಇಂಪ್ಯಾಕ್ಟ್ ಫಾರ್ ಎವರ್ ಎಂಬ ಧ್ಯೇಯವಾಕ್ಯದೊಂದಿಗೆ ಆಯೋಜಿಸಲಾಗಿದ್ದ ಈ ಬೃಹತ್ ಕಾರ್ಯಕ್ರಮವು ವಿವಿಧ ಶೈಕ್ಷಣಿಕ ವಿಭಾಗಗಳ ವಿದ್ಯಾರ್ಥಿಗಳಿಗೆ ತಮ್ಮ ಸುಪ್ತ ಜ್ಞಾನ ಮತ್ತು ನಾವೀನ್ಯತಾ ಚಿಂತನೆಗಳನ್ನು ಜಗತ್ತಿಗೆ ಪರಿಚಯಿಸಲು ಅತ್ಯುತ್ತಮ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತು. ಕಾರ್ಯಕ್ರಮದಲ್ಲಿ ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳು ಒಟ್ಟು 18ಕ್ಕೂ ಹೆಚ್ಚು ನವೀನ ಯೋಜನೆಗಳನ್ನು ಪ್ರದರ್ಶಿಸಿ ನೆರೆದಿದ್ದವರ ಗಮನ ಸೆಳೆದರು. ಈ ವೇಳೆ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ತಮ್ಮ ಸೃಜನಶೀಲ ಮಾದರಿಗಳನ್ನು ಪ್ರದರ್ಶಿಸಿದರು. ಪ್ರಮುಖವಾಗಿ ಕೃಷಿಯಲ್ಲಿ ನೀರನ್ನು ಮಿತವಾಗಿ ಬಳಸುವ ಸ್ಮಾರ್ಟ್ ನೀರಾವರಿ ವ್ಯವಸ್ಥೆ, ಟ್ರ್ಯಾಕ್ಟರ್ ಮೌಂಟೆಡ್ ಸ್ವಯಂ ಚಾಲಿತ ಕೀಟನಾಶಕ ಸಿಂಪಡಣೆ ಯಂತ್ರ, ಸುಸ್ಥಿರ ಅಡಿಕೆ ಹಾಳೆಯ ನೀರಿನ ಬಾಟಲಿಗಳು ಮತ್ತು ಅಡಿಕೆ ಸಿಪ್ಪೆಯ ಟೈಲ್ಸ್ಗಳಂತಹ ಪರಿಸರ ಸ್ನೇಹಿ ಉತ್ಪನ್ನಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವು. ಇದರೊಂದಿಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಕೌಶಲ್ಯ ತರಬೇತಿ ಮತ್ತು ನ್ಯೂರಲ್ ಫಿಸಿಯೋ ಎಐ ತಂತ್ರಜ್ಞಾನ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಆಯಾಮವನ್ನು ತೋರಿದವು. ವಿದ್ಯಾರ್ಥಿಗಳಲ್ಲಿ ನೈಜ ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳನ್ನು ಉತ್ತೇಜಿಸುವುದು, ಬಂಡವಾಳ ಹೂಡಿಕೆದಾರರ ನೇರ ಸಂಪರ್ಕ ಕಲ್ಪಿಸುವುದು ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಈ ಲಾಂಚ್ ಪ್ಯಾಡ್ನಲ್ಲಿ ಸ್ವಾತಿ ಕುಕ್ಕರ್ನ ಸತ್ಯನಾರಾಯಣ್, ಹರ್ಷ ಪ್ರದೀಪ್, ದೀಪಾ ಇಂಡಸ್ಟ್ರೀಸ್ನ ಹನುಮಂತರಾವ್, ಸಂಪಾದ ಆರ್ಗ್ಯಾನಿಕ್ ರಾಜಶೇಖರ್ ಪ್ರಮೋದ್, ಸ್ಮಾರ್ಟ್ ಸಿಟಿಯ ಬಿ ಮಾಲತೇಶ್, ಎಸ್ಎಸ್ ಯಶವಂತ್, ಜಿಲ್ಲಾ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಎಲ್ ನಾಗೇಶ್, ಬೆಂಗಳೂರಿನ ಆಕ್ಟಿವಿಯಾದ ನಾಗರಾಜ್, ಕಮಲ್ ಅಗರ್ವಾಲ್, ಸ್ಮಿತಾ ಎಂಟರ್ಪ್ರೈಸಸ್ನ ಅರುಣ್, ಕತ್ರಾ ಫೈಟಿಕೋಮ್ನ ಡಾಕ್ಟರ್ ರವೀಂದ್ರ ಕುಲಕರ್ಣಿ, ತುಮಕೋಸ್ನ ಎಂಎಸ್ ಸುದೇಶ್, ಮೋದಿ ಕೇರ್ನ ಆರ್ಜಿ ಕುಲಕರ್ಣಿ, ಚೆನ್ನೈ ಮಾಲ್ನ ಮಧು ಹಾಗೂ ಸುರಕ್ಷಾ ಕಂಪನಿಯ ಪ್ರಮೋದ್ ಸೇರಿದಂತೆ ಅನೇಕ ಉದ್ಯಮ ತಜ್ಞರು ಮತ್ತು ಕೈಗಾರಿಕೋದ್ಯಮಿಗಳು ಭಾಗವಹಿಸಿದ್ದರು. ಇವರು ವಿದ್ಯಾರ್ಥಿಗಳ ಪ್ರಾಜೆಕ್ಟ್ಗಳನ್ನು ಶ್ಲಾಘಿಸಿ ಸ್ಟಾರ್ಟ್ಅಪ್ಗಳ ಕುರಿತು ತಮ್ಮ ಅನುಭವ ಹಂಚಿಕೊಳ್ಳುವುದರ ಮೂಲಕ ಮೌಲ್ಯಯುತ ಮಾರ್ಗದರ್ಶನ ನೀಡಿದರು. ಇವತ್ತು GM ಯೂನಿವರ್ಸಿಟಿನಲ್ಲಿ ಲಾಂಚ್ ಪ್ಯಾಡ್ ಅಂತೇಳಿ GM ಯೂನಿವರ್ಸಿಟಿಯಿಂದ ಒಂದು ಇನ್ನೋವೇಟಿವ್ ಕಾನ್ಸೆಪ್ಟ್ ಬಗ್ಗೆ ಇದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಈ ಲಾಂಚ್ ಪ್ಯಾಡ್ ಕಾರ್ಯಕ್ರಮದಲ್ಲಿ GM ಯೂನಿವರ್ಸಿಟಿಯ ವಿವಿಧ ಸ್ಟೂಡೆಂಟ್ಗಳು ತಮ್ಮ ಇನ್ನೋವೇಟಿವ್ ಕಾನ್ಸೆಪ್ಟ್ಗಳನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಪಿಲ್ ಬಾಟ್ ಅಂತೇಳಿ, ಆಮೇಲೆ ಅರೆಕಾ ಹಸ್ಕ್ ಪ್ಲೇಟ್ ಇರ್ಬೋದು, ಆಮೇಲೆ ಅರೆಕಾ ಪ್ಲೇಟ್ ಬಾಟಲ್ ಮಾಡೋದು ಇರ್ಬೋದು. ಈ ರೀತಿಯಾದಂಥ ಒಂದು ಇನ್ನೋವೇಟಿವ್ ಕಾನ್ಸೆಪ್ಟನ್ನ ಇಟ್ಕೊಂಡ್ಬಿಟ್ಟು ಒಂದು ಪ್ರಾಡಕ್ಟ್ನ ತಯಾರು ಮಾಡೋದ್ರ ಬಗ್ಗೆ ತಮ್ಮದೇ ಆದಂಥ ಒಂದು ಇಂಡಸ್ಟ್ರಿ ಮಾಡೋದ್ರ ಬಗ್ಗೆ ಇಲ್ಲ ಒಂದು ಕಾನ್ಸೆಪ್ಟ್ ಕೊಡೋದ್ರ ಬಗ್ಗೆ ಲಾಂಚ್ ಪ್ಯಾಡ್ ಅಂತೇಳಿ ಫಂಕ್ಷನ್ ಮಾಡಿದ್ದಾರೆ. ಇದು ಒಳ್ಳೆ ಕಾರ್ಯಕ್ರಮ, ಇದು ಸ್ಟೂಡೆಂಟ್ಗಳಿಗೆ ಬೇಕಾಗಿದೆ. ಈ ಥರ ಒಂದು ಇನ್ನೋವೇಟಿವ್ ಪ್ರಾಡಕ್ಟ್ಗಳನ್ನ ಮುಂದೆ ಎಂಟರ್ಪ್ರಿನರ್ ಆಗಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತಂದರೆ ನಮ್ಮ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಿಂದ ಏನು ಒಂದು ಪ್ರೋತ್ಸಾಹಗಳು ನಮ್ಮ ಇಲಾಖೆಯಿಂದ ಸಿಗ್ತದೆ, ಇದ್ರ ಬಗ್ಗೆ ಹೇಳೋದಕ್ಕೆ ನಮಗೆ ಇಲ್ಲಿ ಆಹ್ವಾನ ಮಾಡಿದರು. ಆ ಬಗ್ಗೆ ನಾವು ಈಗ ಇಲ್ಲಿ ಆ ಕಾರ್ಯಕ್ರಮನ ಕೊಟ್ಟಿದ್ದೀವಿ. ನಮ್ಮ ಕೈಗಾರಿಕಾ ಇಲಾಖೆ ಮತ್ತು ವಾಣಿಜ್ಯ ಇಲಾಖೆಯಿಂದ ನಮ್ಮ ಕೈಗಾರಿಕೆಗಳಿಗೆ ಯಾವ ರೀತಿ ಪ್ರೋತ್ಸಾಹ ಸಿಗುತ್ತೆ, ಬಂಡವಾಳ ಸಹಾಯಧನ ಇರ್ಬೋದು, ಆಮೇಲೆ ವಿದ್ಯುತ್ ಶಕ್ತಿ ಸಹಾಯಧನ ಇರ್ಬೋದು, ಆಮೇಲೆ ವಿದ್ಯುತ್ ಶಕ್ತಿ ತೆರಿಗೆ ವಿನಾಯಿತಿ ಇರ್ಬೋದು, ಲ್ಯಾಂಡ್ ಕನ್ವರ್ಷನ್ ಫೀಸ್ ರಿಯಂಬರ್ಸ್ಮೆಂಟ್ ಇರ್ಬೋದು, ಸ್ಟ್ಯಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಇರ್ಬೋದು, ಆಮೇಲೆ ರಿಜಿಸ್ಟ್ರೇಷನ್ ಚಾರ್ಜ್ ಕನ್ಸೆಷನ್ ಇರ್ಬೋದು. ಈ ರೀತಿಯಾದಂಥ ಎಲ್ಲ ಪ್ರೋತ್ಸಾಹಗಳನ್ನ ನಾವು ಇಲ್ಲಿ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜ್ ಆಡಳಿತ ವರ್ಗಕ್ಕೆ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಇದನ್ನು ಸದ್ಬಳಕೆ ಮಾಡಿಕೊಂಡು ಮುಂದೆ ಈ ವಿದ್ಯಾರ್ಥಿಗಳು ಎಂಟರ್ಪ್ರಿನರ್ ಆಗೋದ್ರ ಬಗ್ಗೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಂದರೆ, ಕೈಗಾರಿಕೆ ಸ್ಥಾಪನೆ ಮಾಡ್ತಾರೆ ಅಂದರೆ ಈ ಎಲ್ಲ ಒಂದು ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಭೇಟಿ ನೀಡಿ ತಮಗೆ ಸಿಗ್ಬೋದಾದಂಥ ಒಂದು ಇನ್ಸೆಂಟಿವ್ಸ್ ಬಗ್ಗೆ ಮಾಹಿತಿ ತೊಗೊಂಡು ಕೈಗಾರಿಕೆ ಸ್ಥಾಪನೆ ಮಾಡ್ಬೋದು. ಹರಿಹರ ಅಸೋಸಿಯೇಷನ್ ಮತ್ತು ದಾವಣಗೆರೆ ಅಸೋಸಿಯೇಷನ್ ಇಂಡಸ್ಟ್ರಿ ಸೆಕ್ರೆಟರಿ ಕೂಡ ಹೌದು. ನಾನು ಈಗ ಈ ಕಾಲೇಜುಗಳ ಒಂದು ಒಡನಾಟದಲ್ಲಿದ್ದೀನಿ. ಇಂಜಿನಿಯರಿಂಗ್ ಕಾಲೇಜಸ್ನಲ್ಲಿ ಎಲ್ಲ ಕಾಲೇಜಿನಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ GM ಯೂನಿವರ್ಸಿಟಿ ಒಳಗಡೆಗೆ ಈ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು ನಿಜವಾಗಲೂ ಸಂತೋಷದ ವಿಷಯ. ಮತ್ತು ಇದು ಸಾಮಾಜಿಕ ಕಳಕಳಿ ಇರೋಂಥ ಒಂದು ಕಾಲೇಜ್ ಆಗಿರುತ್ತೆ. ಅನೇಕ ಕಾಲೇಜುಗಳಲ್ಲಿ ಅನೇಕ ಸ್ಟೂಡೆಂಟ್ಗಳನ್ನು ಪ್ರತಿ ವರ್ಷ ತೇರ್ಗಡೆಯಾಗಿ ಹೊರಗಡೆ ಬರ್ತಿರ್ತಾರೆ. ಈ ಕಾಲೇಜಿನ ವಿಶೇಷತೆ ಏನಂದರೆ, ಪ್ರತಿಯೊಂದು ಕಾಲೇಜಿನಲ್ಲಿ ಬರೋಂಥ ಮಕ್ಕಳು ಯಾವ ರೀತಿ ಹೊರಗಡೆ ಕೆಲಸ ಮಾಡಬೇಕು ಏನನ್ನೋದ್ರ ಬಗ್ಗೆ ಯಾವುದೂ ಮಾಹಿತಿ ಕೊಡೋದಿಲ್ಲ. GM ಯೂನಿವರ್ಸಿಟಿ ಬಂದು ಈ ಒಂದು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತಾನೇ ಒಂದು ಸೆಲ್ಫ್ ಎಂಟರ್ಪ್ರಿನರ್ ಆಗಬೇಕಾದಾಗ
ಯಾವ ರೀತಿ ಅವನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಅನೇಕ ಕಾರ್ಯಕ್ರಮಗಳನ್ನು ಇವರು ಏರ್ಪಡಿಸಿ ಮತ್ತು ಬಂದಿರೋಂಥ ತೇರ್ಗಡೆಯಾಗಿರೋಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗ ತಮ್ಮ ಜೀವನದಲ್ಲಿ ಬೇಗ ಸೆಟ್ಲಾಗೋಕ್ಕೆ ಒಂದು ಕಾರ್ಯಕ್ರಮದ ಒಂದು ವೇದಿಕೆ ಆಗಿರುತ್ತೆ. ಈ ಒಂದೇ ಯೂನಿವರ್ಸಿಟಿಯಲ್ಲಿ ಮಾತ್ರ ಈ ರೀತಿ ಒಂದು ವ್ಯವಸ್ಥೆ ಇದೆ. ನಾವು ಅನೇಕ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಎಕ್ಸ್ಟರ್ನಲ್ ಎಕ್ಸಾಮ್ನರ್ ಆಗಿದ್ದರೂ ಕೂಡ ಈ ಒಂದು ಅನೇಕ ಕಾಲೇಜುಗಳನ್ನು ಅಥವಾ ಯೂನಿವರ್ಸಿಟಿಗಳನ್ನು ಕಂಪೇರ್ ಮಾಡಿದಾಗ ನಿಜವಾಗಲೂ JM ಯೂನಿವರ್ಸಿಟಿಯ ಈ ಒಂದು ಕಾರ್ಯಕ್ರಮ ಅಥವಾ ಈ ಮೆಥಡ್ ಆಫ್ ಒಂದು ಮಕ್ಕಳಿಗಾಗಿರೋಂಥ ಕಳಕಳಿಯ ಬಗ್ಗೆ ತುಂಬ ಶ್ಲಾಘನೀಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗುತ್ತೆ. ಈ ರೀತಿ ಕಾರ್ಯಕ್ರಮ ಮಾಡೋದ್ರಿಂದ ನಿಜವಾಗಲೂ ನಮ್ಮ ಮಕ್ಕಳು ತಾವು ಒಂದು ಕೆಲಸ ಹುಡುಕೋದ್ರ ಬದಲು ತಾವೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿ ಮಾಡಿ ನಮ್ಮ ದೇಶದ ಅಭಿವೃದ್ಧಿಗೆ ನಿಜವಾಗಲೂ ಕೈ ಜೋಡಿಸ್ತಾರೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಇವತ್ತು ನಮ್ಮ GM ಯೂನಿವರ್ಸಿಟಿನಲ್ಲಿ GMU ಲಾಂಚ್ ಪ್ಯಾಡ್ ಅಂತ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಇದರ ಉದ್ದೇಶ ನಮ್ಮ ಸ್ಟೂಡೆಂಟ್ಸ್ ಆಗಿ ಏನೇನು ಹೊಸ ಐಡಿಯಾಗಳನ್ನು ಡೆವಲಪ್ ಮಾಡಿದ್ದಾರೆ, ಯಾವುದು ಸೊಸೈಟಿಗೆ ಯೂಸ್ಫುಲ್ ಆಗುತ್ತೆ, ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ಪ್ರಾಜೆಕ್ಟ್ನ ನಾವು ಶಾರ್ಟ್ ಲಿಸ್ಟ್ ಮಾಡಿರ್ತೀವಿ. ನಮ್ಮ ಇನೋವೇಷನ್ ವೀಕ್ ನಡೆಸಿ ಮತ್ತು ಹಾಗೆ ಅದರ ವರ್ಕಿಂಗ್ ಪ್ರೋಟೋಟೈಪ್ ಎಲ್ಲ ಮಾಡಿಸಿ ನಮ್ಮ ಐಡಿಯಾ ಲ್ಯಾಬಲ್ಲಿ ವರ್ಕಿಂಗ್ ಪ್ರೋಟೋಟೈಪ್ ಟೆಸ್ಟ್ ಮಾಡಿಸಿ ವ್ಯಾಲಿಡೇಟ್ ಮಾಡಿ ಆ ಥರ ಶಾರ್ಟ್ ಲಿಸ್ಟೆಡ್ ಇವತ್ತು 16 ಸಚ್ ಪ್ರಾಜೆಕ್ಟ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಈ ಪ್ರಾಜೆಕ್ಟಲ್ಲಿ ಸುಮಾರು 4-5 ಪ್ರಾಜೆಕ್ಟು ಅಗ್ರಿಕಲ್ಚರಲ್ ರಿಲೇಟೆಡು, 1-2-3 ಪ್ರಾಜೆಕ್ಟು ಫುಡ್ ರಿಲೇಟೆಡ್, ಹಾಗೆ ಸಾಫ್ಟ್ವೇರ್ ರಿಲೇಟೆಡ್ ಪ್ರಾಜೆಕ್ಟು. ಈ ಥರ ಸುಮಾರು ಬೇರೆ ಪ್ರಾಜೆಕ್ಟು 16 ಪ್ರಾಜೆಕ್ಟ್ ಇವತ್ತು ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಇದನ್ನು ಇವಾಗ ಸ್ಟೂಡೆಂಟ್ಸ್ಗೆ ಇನ್ವೆಸ್ಟರ್ ಜೊತೆಯಲ್ಲಿ ಹೆಂಗೆ ಕಾಂಟ್ಯಾಕ್ಟ್ ತರೋದು ಅನ್ನೋ ಒಂದು ಉದ್ದೇಶ. ಆವಾಗ ನಾವು ಎಲ್ಲ MSME ಮತ್ತು ಯಾರ್ಯಾರು ಕಂಪ್ನಿಗಳು ನಡೆಸ್ತಾರೆ ಅವ್ರಿಗೆಲ್ಲ ಒಂದು ಇನ್ವಿಟೇಷನ್ ಕೊಟ್ವಿ. ಅವರೆಲ್ಲ ಬಂದರು. ಸುಮಾರು 22 ಜನ ಇನ್ವೆಸ್ಟರ್ಸ್ ಬಂದರು. ಅದಕ್ಕೆ ಈಚ್ ಪ್ರಾಜೆಕ್ಟಿಗೆ ಆಲ್ಮೋಸ್ಟ್ 30 ಮಿನಿಟ್ಸ್ ಕೊಟ್ಟಿದ್ವಿ. ಸ್ಟೂಡೆಂಟ್ಸ್ ಪ್ರೆಸೆಂಟ್ ಮಾಡೋದಕ್ಕೆ ಅವರ ಐಡಿಯಾನ ಡಿಸ್ಕಸ್ ಮಾಡಲಿಕ್ಕೆ ಕೊಟ್ಟಿದ್ವಿ. ಹಾಗೆ ನಾವು ಇವಾಗ ಪ್ರಾಜೆಕ್ಟು, ಸ್ಟೂಡೆಂಟ್ಸು ಮತ್ತು ಇಂಡಸ್ಟ್ರಿಯಲಿಸ್ಟ್ನ ಒಟ್ಟಿಗೆ ತಂದಿದ್ದೀವಿ. ಇದರ ಉದ್ದೇಶ ಏನಂತಂದರೆ ದಾವಣಗೆರೆ ಸುತ್ತಮುತ್ತ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಜಾಸ್ತಿ ಬರೋದು, ಹೊಸ ಪ್ರಾಡಕ್ಟು ಆಚೆ ಬರೋಂಥದ್ದು, ಮತ್ತು ಇದರಿಂದ ಸ್ಟೂಡೆಂಟ್ಸ್ನ ಜಾಬ್ ಗಿವರ್ಸ್ ಮಾಡಿ ಜಾಬ್ ಆಸ್ಕರ್ಸ್ ಅನ್ನೋದಕ್ಕಿಂತ ಜಾಬ್ ಗಿವರ್ಸ್ ಅನ್ನೋ ಥರ ಮಾಡೋದು ನಮ್ಮ ಉದ್ದೇಶ ಇತ್ತು. ಐ ಥಿಂಕ್ ಇವಾಗ ಫಸ್ಟು ಸಚ್ ಎಪಿಸೋಡ್ ಆಗಿದೆ. ನೆಕ್ಸ್ಟ್ ಬರೋ ಇಯರ್ಗಳಲ್ಲಿ ವರ್ಷಕ್ಕೆ 2 ಸರಿ ಮಾಡಿ ಪ್ರಾಬ್ಲಿ ಹುಡುಗರನ್ನ ಅವ್ರ ಎಜುಕೇಷನ್ಗೆ ಏನು ಕಲ್ತಿರೋದು ಅದನ್ನು ಒಳ್ಳೆ ಪ್ರಾಡಕ್ಟ್ ಮಾಡಿ ಸೊಸೈಟಿಗೆ ಇಂಪ್ಯಾಕ್ಟ್ ಮಾಡಿ ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ನಾವು ಯೂನಿವರ್ಸಿಟಿಯಾಗಿ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡಿದ್ದೀವಿ. ಇನ್ನೂ ಜಾಸ್ತಿ ಸಚ್ ಪ್ರೋಗ್ರಾಮ್ ಮಾಡಿದ್ದೀವಿ. ಮತ್ತು ತುಂಬ ಜನ ಇಂಡಸ್ಟ್ರಿಯವರು ನಮ್ಮ ಇನ್ವಿಟೇಷನ್ಗೆ ಇದು ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಬಂದರು. ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟರು. ಮತ್ತು ಮೆನಿ ಆಫ್ ದಮ್ ಹ್ಯಾವ್ ಅಗ್ರಿ ಟು ಸಪೋರ್ಟ್ ಸಮ್ ಆಫ್ ದೀಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ಥ್ಯಾಂಕ್ ಯು ಸೋ ಮಚ್. ನಾವು ಸಿವಿಲ್ ಡಿಪಾರ್ಟ್ಮೆಂಟ್ GM ಯೂನಿವರ್ಸಿಟಿಯಿಂದ ನಾವು ಇಂಟ್ರೊಡಕ್ಷನ್ ಮಾಡ್ತಿರೋದು ನಮ್ಮ ಐಡಿಯಾ ಬಂದು ಅರೇಕಾ ಟೈಲ್ಸ್ ಅಂತ. ಇದು ಅಡಿಕೆ ಸಿಪ್ಪೆಯಿಂದ ಮಾಡಿರ್ತಾರೆ. ನಾರ್ಮಲ್ ಟೈಲ್ಸ್ ಕಂಪೇರ್ ಮಾಡಿದರೆ ಇದು ವಾಟರ್ ಅಬ್ಸಾರ್ಪ್ಷನ್ ಕಮ್ಮಿ, ಫೈರ್ ರೆಸಿಸ್ಟೆನ್ಸ್ ಮತ್ತು ಡ್ಯೂರೇಬಲ್ ಬರುತ್ತೆ. ನಾವು ಎಪಾಕ್ಸಿ ರೆಸಿನ್ ಯೂಸ್ ಮಾಡಿದ್ದೀವಿ, ಅಡಿಕೆ ಸಿಪ್ಪೆ ಪುಡಿ ಯೂಸ್ ಮಾಡಿದ್ದೀವಿ. ಆಮೇಲೆ ಇದನ್ನು ನಾವು ಪ್ರಪೋರ್ಷನ್ ವೈಸ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಟೈಲ್ಸ್ ಮಾಡಿರೋದು. ಬೇರೆ ಸಿರಾಮಿಕ್ ಟೈಲ್ಸ್ ಕಂಪೇರ್ ಮಾಡಿದ್ರಕ್ಕೂ ಇದಕ್ಕೂ ಕಂಪೇರ್ ಮಾಡೋದಕ್ಕೂ ಕಾಸ್ಟ್ ಡಿಫ್ರೆನ್ಸ್ ಬರುತ್ತೆ. ಮತ್ತು ಇದು ಡ್ಯೂರೇಬಲ್ ಬರುತ್ತೆ ಜಾಸ್ತಿ. ಆಮೇಲೆ ಫೈರ್ ರೆಸಿಸ್ಟೆನ್ಸ್ ಬರುತ್ತೆ. ನೀರು ಅಂಶ ಕುಡಿಯೋದು ಕಮ್ಮಿ, ಉಪಯೋಗ ಡ್ಯೂರೇಬಲ್ ಆಗುತ್ತೆ. ಕಾಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಆದ್ರೂ ಅದನ್ನು ಕಂಪೇರ್ ಮಾಡಿದರೆ ಇದನ್ನು ತೊಗೊಳ್ಳೋದು ಬೆಟರ್ ಅಂತ ಹೇಳ್ತೀವಿ. ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಆಮೇಲೆ BIS ಸ್ಟ್ಯಾಂಡರ್ಡ್ಸ್ ಎಲ್ಲದನ್ನು ಮೀಟ್ ಮಾಡ್ತಾ ಇದ್ದೀವಿ. ಸರ್ ನನ್ನ ಹೆಸರು ವಾಗೀಶಯ್ಯ. ನಾವು ಸಿವಿಲ್ ಡಿಪಾರ್ಟ್ಮೆಂಟ್ GM ಯೂನಿವರ್ಸಿಟಿಯಿಂದ. ಸರ್ ನಮ್ಮದು ಪ್ರಾಜೆಕ್ಟ್ ಬಂದುಬಿಟ್ಟು ರೋಲಬಲ್ ರೋಡ್ ಅಂತ. ಹೇಗಂತಂದರೆ ಇವಾಗ ಡ್ಯಾಮೇಜ್ ಎಲ್ಲೆಲ್ಲಿ ರೋಡ್ ಜಾಸ್ತಿ ಆಗಿರುತ್ತೋ ಅಲ್ಲಿ ನೀವು ಇವಾಗ ದೊಡ್ಡ ಮಿಷನರೀಸ್ ತೊಗೊಬಂದು ಡಾಮರೆಲ್ಲ ಮಿಕ್ಸ್ ಮಾಡಿ ಹಾಕಲಿಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಮತ್ತು ಲೇಬರ್ ಜಾಸ್ತಿ ಬೇಕು, ಕಾಸ್ಟ್ ಜಾಸ್ತಿ ಬೇಕು. ಸೊ ನಮ್ದು ಏನಂದರೆ ಇವಾಗ ರೀಸೈಕಲ್ಡ್ ಟೈರ್ಸಿಂದ ಅದನ್ನೊಂದು ಅದನ್ನು ಪುಡಿ ಮಾಡಿಕೊಂಡು ಮೆಲ್ಟ್ ಮಾಡಿ ಅದ್ರ ಜೊತೆಗೆ ಆಸ್ಫಾಲ್ಟ್ ಮ್ಯಾಟ್ ಒಂದು ಯೂಸ್ ಮಾಡ್ತೀವಿ. ಮತ್ತು ಫಿಲ್ಲರ್ ಮೆಟೀರಿಯಲ್ ಆಗಿ ಸ್ಟೋನ್ ಡಸ್ಟ್ ಪೌಡರ್ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ರಬ್ಬರು ಮತ್ತು
ಗ್ಲಾಸ್ ಫೈಬರ್ ಮೆಶ್ ಅಂತ ಒಂದು ಬರುತ್ತೆ ಸರ್, ಅದು ರೀಇನ್ಫೋರ್ಸ್ಮೆಂಟ್ ಮೆಟೀರಿಯಲಾಗಿ ಯೂಸ್ ಮಾಡಿಕೊಂಡು ನಾವು ಡಾಂಬರ್ ರೋಡ್ ಪ್ರಿಪೇರ್ ಮಾಡ್ತೀವಿ. ಅದು ಹೇಗೆಂದರೆ ರೋಲೆಬಲ್ ರೋಡ್ ಸರ್. ಇವಾಗ ಅಲ್ಲೆಲ್ಲರೂ ಡ್ಯಾಮೇಜ್ ಆಗಿದೆ ಅಂದರೆ ಜಸ್ಟ್ ತೊಗೊಂಡೋಗಿ ಲೇ ಮಾಡಬೇಕಷ್ಟೇ. ಲೇ ಮಾಡಿ ನೆಕ್ಸ್ಟ್ ಸೆಕೆಂಡೇ ನೀವು ಯೂಸ್ ಮಾಡ್ಕೋಬೋದು ಆ ಥರ ಸರ್. ಅದು ಡ್ಯೂರಬಿಲಿಟಿ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಇವಾಗ ನಾರ್ಮಲ್ ಕನ್ವೆನ್ಷನಲ್ ರೋಡ್ಗಿಂತ ಸ್ವಲ್ಪ ಡ್ಯೂರಬಿಲಿಟಿ ಜಾಸ್ತಿನೇ ಇರುತ್ತೆ, ಮತ್ತು ಜಲ್ದಿನೂ ಲೇ ಆಗುತ್ತೆ, ಟ್ರಾಫಿಕ್ ಯಾವುದು ಕನ್ಸೆಷನ್ ಆಗೋಲ್ಲ. ಇವಾಗ ಒಂದು ರೋಡ್ ಮಾಡಬೇಕಾರಾಗಲಿ ಇಲ್ಲ ರಿಪೇರ್ ವರ್ಕ್ಸ್ ಮಾಡಬೇಕಾದ್ರೆ ರೋಡೆಲ್ಲ ಬ್ಲಾಕ್ ಮಾಡ್ಕೊಂಡು ಟ್ರಾಫಿಕ್ಗೆಲ್ಲ ಡಿಸ್ರಪ್ಷನ್ ಆಗುತ್ತೆ. ಸೊ ಇದನ್ನು ಮಾಡೋದ್ರಿಂದ ಇವಾಗ ಇನ್ಸ್ಟಾಲ್ ಮಾಡಿದ್ರೆ ನೆಕ್ಸ್ಟ್ ವಿತಿನ್ 1 ಅವರ್ ಒಳಗಡೆ ನೀವು ಟ್ರಾಫಿಕ್ನೆಲ್ಲ ಮತ್ತೆ ಮೂವ್ ಮಾಡ್ಬೋದು, ಏನೂ ಎಫೆಕ್ಟ್ ಆಗೋಲ್ಲ ಸರ್. ಆ್ಯಕ್ಚುಲಿ ನಾನು ಮಾಡಿರೋ ಪ್ರಾಡಕ್ಟು ಹಾಲೋ ಪ್ಲಾಸ್ಟಿಕ್ ಬ್ರಿಕ್ಸ್ ಅಂತ. ಬೇಸಿಕ್ಲಿ ನಾವು ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ವೇಸ್ಟ್ ಎಲ್ಲ ಮಾಡಿ ಎಲ್ಲರೂ ಎಸ್ಬಿಡ್ತೀವಿ. ಅದರಿಂದ ನಾವು ಯೂಸಬಲ್ ಪ್ರಾಡಕ್ಟ್ ಮಾಡಿದ್ದೀವಿ ನಾವು ಇವತ್ತು. ನಾರ್ಮಲ್ ಬ್ರಿಕ್ಸ್ ಎಲ್ಲ ಮಾಡಿ ಅದರಿಂದ ಕಾಸ್ಟು ಎಫಿಷಿಯನ್ಸಿ ಅದೆಲ್ಲ ಟೆಸ್ಟ್ ಮಾಡಿ ನಾನು ಪ್ಲಾಸ್ಟಿಕ್ನ ಯೂಸ್ ಮಾಡ್ಕೊಂಡು ಮಾಡಿರೋ ಬ್ರಿಕ್ ಇದು. ಆ್ಯಂಡ್ ಇದು ಇಂಟರ್ಲಾಕಿಂಗ್ ಸಿಸ್ಟಮಿಂದ ಯೂಸ್ ಮಾಡಿರ್ತೀವಿ. ಒಂದು 70% ಆಫ್ ಪ್ಲಾಸ್ಟಿಕ್ಸ್ ಪೆಟ್ ಬಾಟಲ್ಸ್ ಅಂತ ಏನಂತೀವಿ, ಆ ವೇಸ್ಟ್ ಬಾಟಲ್ಸ್ನೆಲ್ಲ ಬಾಯ್ಲ್ ಮಾಡಿ ಜೊತೆಗೆ ಟ್ರಾನ್ಸಿಷನ್ ಏಜೆಂಟ್ ಅನ್ನೋದು ಒಂದು ವಿಟಮಿನ್ ಅನ್ನೋ 0.4 ಗ್ರಾಮಲ್ಲಿ ನಾವು ಪರ್ಸೆಂಟೇಜ್ ವೈಸು ಮಿಕ್ಸ್ ಮಾಡ್ತೀವಿ. ಅದೆಲ್ಲ ಮಿಕ್ಸ್ ಮಾಡಿ ಕೋರಿಡಸ್ಟ್ ಅಂತೇಳಿ ಒಂದು ಎಲ್ಲ ಕೆಮಿಕಲ್ಸ್ನ ಮಿಕ್ಸ್ ಮಾಡಿ ಒಂದು ಡ್ಯೂರಬಲ್ ಪ್ರಾಡಕ್ಟ್ನ ನಾವು ಇವತ್ತು ನಿಮ್ಮ ಮುಂದೆ ತಂದಿದ್ದೀವಿ. ಆ್ಯಂಡ್ ಕಂಪೇರಿಟಿವ್ಲಿ ಅದರ್ ಎಲ್ಲ ಬ್ರಿಕ್ಸ್ ಅದಕ್ಕಿಂತ ಇದು ನಂದು ಡ್ಯೂರಬಲ್ ಸ್ಟ್ರೆಂತು ಎಲ್ಲ ನೀಟಾಗಿ ಅಚೀವ್ ಆಗ್ತೈತಿ. ಕಾಸ್ಟ್ ಎಫಿಷಿಯನ್ಸಿ ಮತ್ತು ಎಲ್ಲ ಆಮೇಲೆ ಫೈರ್ ಇಂಟರ್ಫಿರೆನ್ಸು ಅದೇನು ಆಗ್ಲಾರ್ದಂಗೆ, ಬೆಂಕಿ ಏನೂ ಹತ್ತಲಾರ್ದಂಗೆ ಈ ಪ್ರಾಡಕ್ಟ್ನ ನಾವು ಎಲ್ಲ ಜನರಿಗೂ ಸೇಲ್ ಮಾಡೋದು ನಾವು ಈ ಪ್ರೊಡಕ್ಷನ್ ಎಲ್ಲ ಸ್ಟಾರ್ಟ್ ಮಾಡ್ಬೋದು. ಇಲ್ಲ, ನಾವು ಬೇಸಿಕ್ಲಿ ನಾರ್ಮಲ್ ಬ್ರಿಕ್ಸ್ ಎಲ್ಲ ಹೆಂಗೆ ಯೂಸ್ ಮಾಡ್ತೀವಿ ಎಲ್ಲ ಥರದಲ್ಲೂ ಇದು ಯೂಸ್ ಮಾಡ್ಬೋದು. ಈವನ್ ಇದು ಏನಾದರೂ ಬ್ರೇಕ್ ಆದರೆ ಅದನ್ನ ನೀವು ಅಗ್ರಿಗೇಟ್ಸ್ ಫಾರ್ಮೆಲ್ಲ ತೊಗೊಂಡು ನೀವು ಪೇವಿಂಗ್ ಪ್ಯಾಸೇಜ್ ಜಾಗದಲ್ಲೆಲ್ಲ ನೀವು ಅದನ್ನ ಯೂಸ್ ಮಾಡ್ಕೊಂಡು ನೀಟಾಗಿ ಗುಡ್ ಲುಕಿಂಗ್ ಥರ ಮಾಡ್ಕೋಬೋದು. ವೇಸ್ಟ್ ಅಂತೂ ಆಗೋಲ್ಲ, ಮತ್ತು ವೇಸ್ಟಿಂದನೇ ತೆಗ್ದಿರ್ತೀವಿ, ಬಟ್ ಯೂಸಬಲ್ ಪ್ರಾಡಕ್ಟ್ ಆಗುತ್ತೆ ಅನ್ನೋದು ನಮ್ಮದು ಒಂದು ಐಡಿಯಾ. ಯೂಸ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಅದಕ್ಕಾಗಿ ಈವನ್ ಇದು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತೂ ಮಾಡಿದ್ದೀವಿ. ಈವನ್ ನಾರ್ಮಲ್ ಇಟಿಗೆ ಕೂತಂಗೆ ಈವನ್ ನಾವು ಕಾಂಕ್ರೀಟ್ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಮಾಡ್ತೀವಿ. ಇದು ಹಂಗೆ ಆ ಥರದ್ದೇನೂ ಇಲ್ಲ. ಇಂಟರ್ಲಾಕಿಂಗ್ ಅಂದರೆ ಈ ಹೋಲ್ಸ್ ಎಲ್ಲ ಮಾಡಿರ್ತೀವಿ, ಆ ಹೋಲ್ಸಿಗೆ ಕರೆಕ್ಟಾಗಿ ಕೂತ್ಕೊಂಡ್ರೆ ಸ್ಟೇಬಲ್ ಆಗಿ ಬಿಲ್ಡಿಂಗ್ ನಾವು ಆರಾಮ್ಸೆ ಈಸಿ ಕಟ್ಬೋದು.